राम सुंदर ते ध्यान उभे विठेवरी सुंदर ते ध्यान उभे विठेवरी भर कटावा विठेवरिया थोड़ा से यार गाड़ा कासे पीतांबर थोड़ा से यार गाड़ा कासे पीतांबर भवड़े निरंतर ये जान आकारा कुंडाले तलपते श्रवणे आकारा कुंडाले तलपते श्रवणे घंटे कौस्तुभा मणि विराजित तुलसी हार गला कासे पीतांबर तुलसी हार गला कासे पीतांबर भवड़े निरंतर हे जान तू कामळे माझे तुलसी हार गला कासे पीतांबर तुलसी हार गला कासे पीतांबर भवड़े निरंतर ये जान राम नारी राम नारी अंताच्या महिमा तो गाव दुर्गा काच काम नाही येते संतांच्या महिमा तो गाव दुर्गम संतांच्या महिमा तो गाव दुर्गम शाब्दिकाचे काम नाही येते बाहो दुराधारी झाले मै सदाय बाहो दुराधारी झाले मै सदाय हरी होईल काय काम देणो बाहो दुराधारी झाले मै सदाय बाहु दुराधारी झाले मै सदाय हरी होईल काय काम देणो तो कामने अंगे वावे ते आपण हरेच्या महिमाना येईल करू बाहु दुराधारी झाले मै सदाय बाहु दुराधारी झाले मै सदाय हरी होईल काय काम देणो हो पार कुमाये
ಕುಂಡಲಿ झाले बाई सदाय झाले बाई सदाय ಭೂಲೋಕರ ನಡೆದುಕೊಂಡಂತಹ ಮಾರ್ಗದಲ್ಲೇನೋ ತುಕಾರಾಮ ಮಹಾರಾಜರು ಲೌಕಿಕದೊಳಗಿದ್ದು ಪ್ರಪಂಚದೊಳಗೆ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಅಖಂಡವಾಗಿ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಇದ್ರು. ನಮಗೇನಾಗೈತಿ? ಸೌಡಿಲ್ಲ. ಯಾಕೆ ಸೌಡಿಲ್ಲ ಅಂದ್ರೆ ಅವಡಿಲ್ಲ. ಎಲ್ಲಿ ಪ್ರೇಮ್ ಇರ್ತದ ಅಲ್ಲಿ ಸೌಡ್ ತಾಣ ಸಿಗ್ತದ. ಪ್ರೇಮ್ ಇಲ್ಲದಾಗ ನಮಗೇನು ಸೌಡ್ ಸಿಗಂಗಿಲ್ಲ. ಹಂಗ ಅವಡಿನೇ ಬಾವಿ ಹರಿನಾಮಾಸಿಗೇಶ ಅವ್ರು ಹೆಂಗ ಮಾಡ್ತದಂದ್ರ ಪ್ರೇಮಾಚ ಜಿವ್ವಾಳ ನಾಮ ಮುಖಾಸಿ ಆಲೆ ಸಾರ್ಥಕ ಪೈಜಾಲೆ ಸಂಸಾರಾಚೆ. ಪ್ರೇಮದಿಂದ ಭಕ್ತಿಯನ್ನ ಮಾಡ್ತಾ ಇದ್ರು. ಹೆಂಗ ಮಾಡ್ತಿದ್ರ ಅಂದ್ರ ಊಟಿಲ್ಲ, ನೀರಿಲ್ಲ, ಎಲ್ಲವನ್ನ ಮರೆತು ಭಕ್ತಿಯನ್ನ ಮಾಡ್ತಿದ್ರು. ಹೆಂಗ ಭಕ್ತಿ ಅಂದ್ರೆ ಇದಕ್ಕೆ ಭಕ್ತಿ ಅಂದ್ರು. ಪ್ರಪಂಚ ಮಾಡ್ತಾ 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 ತುಕಾರಾಮ ಮಹಾರಾಜರು ಅಭಂಗಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲ, ತುಕಾರಾಮ ಮಹಾರಾಜರ ಹೆಂಡತಿ ಬಹಳ ಸಾಧ್ವಿಯಾದಂತಹ ಜೀಜಾಬಾಯಿ ಎಷ್ಟು ಭಕ್ತಿ ಇದ್ದಳು ಅಂತಂದ್ರೆ, ತುಕಾರಾಮ ಮಹಾರಾಜರ ಭಕ್ತಿ ದೊಡ್ಡ ಭಕ್ತಿ ಅಂತೂ ನಾವು ವಿಚಾರ ಮಾಡ್ರಿ. ತುಕಾರಾಮ ಮಹಾರಾಜರ ದೊಡ್ಡ ಭಕ್ತಿ ಮಾಡಿದ್ರು, ತ್ಯಾಗ ಭಕ್ತಿ ಮಾಡಿದ್ರು, ಅಭಂಗ ಬರೆದ್ರು, ಎಲ್ಲಾ ಮಾಡಿದ್ರು. ಅವ್ರಕ್ಕಿಂತ ಭಕ್ತಿ ಹೆಚ್ಚು ಮಾಡಿದವಳು ಜೀಜಾಬಾಯಿ. ಹೆಂಗ ನೋಡ್ರಿ, ಬೇಕಾದ್ರೆ ಹೇಳ್ತೀನಿ ನಿಮಗ. ನಿತ್ಯದಲ್ಲಿ ತುಕಾರಾಮ ಮಹಾರಾಜರು ಸಮಾಧಿ ಅವಸ್ಥೆ ಒಳಗ ನಾಮಸ್ಮರಣೆಯನ್ನು ಮಾಡ್ಕೋತ ಕೂತ್ರಪ್ಪ ಅಂತಂದ್ರ ನಮ್ಮಂಗ ಅರ್ಧ ತಾಸು ಪೋಣ ತಾಸು ಟೈಮ್ ನೋಡಿ ಮಾಡ್ತಿರ್ಕಿಲ್ರಿ ಅವ್ರು. ಸಮಾಧಿ ಸಾಧನ ಸಂಜೀವನಿ ನಾಮ. ಸಮಾಧಿ ಹೊಂದ್ಬಿಟ್ರ ಅಂತಂದ್ರೆ ಯಾವ್ದ್ರೊಳಗಂದ್ರೆ ವಿಠಲ ವಿಠಲ ವಿಠಲವಣ್ಣ ಅಂತ ಆನಂದ ಲಹರಿ ಒಳಗಿರ್ತಿದ್ರು. ಅಷ್ಟೇ ಅಲ್ಲ, ಈ ಎಲ್ಲಾ ಲೌಕಿಕ ಜನರದಿಂದ ತೊಂದ್ರೆ ಆಕತಿ ತಿಳ್ಕೊಂಡು ತುಕಾರಾಮ ಮಹಾರಾಜ್ ಏನ್ ಮಾಡ್ತಾರೆ ಅಂದ್ರೆ ಬಾಂಡಾರ ಪರ್ವತಕ್ಕೆ ಹೋಗ್ತಿದ್ರು. ನೋಡಿದ್ರಿಲ್ಲ, ಸಾಮಾನ್ಯವಾಗಿ ಎಲ್ಲರೂ ದೊಡ್ಡ ಪರ್ವತ ಅದ. ಅಲ್ಲಿ ಹೋಗಿ ಕೂತ್ರಪ್ಪ ಅಂತಂದ್ರ ಪರಿವೇನೇ ಇಲ್ಲ, ಹಸಿವು ಇಲ್ಲ, ನೀರಿಲ್ಲ, ಏನೇನೂ ಇಲ್ಲ, ಆನಂದದೊಳಗ. ಆದ್ರ ಗಂಡದಿ ಹೆಂಗಿದ್ದಳು ಅಂತ ಕೇಳ್ರ, ಗಂಡಗೆ ಉಣಸದ ತಾ ಬಾಯಿ ಒಳಗ ನೀರ್ ಹಾಕಿದಾರೆ ಕೆಲವರು. ಅದಕ್ಕ ಸತಿಪತಿ ಒಂದಾದಡ ಭಕ್ತಿ ಅಂತ.
ಶಿವನಿಗೆ ಅರ್ಪೋದು. ತುಕಾರಾಮ್ ಮಹಾರಾಜರು ಹೆಂಡತಿ ತುಕಾರಾಮ್ ಮಹಾರಾಜರಿಗೆ ಯಾವುದೇ ಒಂದು ಗಂಡನ ಊಟ ಮಾಡಿಸಲ್ದ ತಾ ಮಾಡ್ತಿರ್ಕಿಲ್ಲ. ಅಷ್ಟಲ್ಲ, ಬಾಂಡಾರ ಪರ್ವತದೊಳಗ ತನ್ನ ಗಂಡಗ ಊಟ ತಗೊಂಡು ಹೋಗ್ಬೇಕಾದ್ರ ಏನ್ರಿ ಬಿಸಿಲು ಅನ್ನದೆ ಇದನ್ನದೆ ಗಂಡನ ನೋಡ್ತಾ ಅಡಿಗೆಯನ್ನು ತಗೊಂಡು ಊಟಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಒಂದು ಸರಿ ಏನಾಯ್ತು ಅಂತಂದ್ರೆ ಪರಮಾತ್ಮ ಪರೀಕ್ಷೆಯನ್ನು ಮಾಡ್ತಾ ಇದ್ದ. ಲಕ್ಷ ಕೊಟ್ಟು ಕೇಳಿ. ಪರೀಕ್ಷೆಯನ್ನ ಮಾಡ್ತಾ ಇದ್ದಾನ. ಏನ್ ಮಾಡಾಕತ್ತಾನಂದ್ರ ಪರಮಾತ್ಮ ಯಾವಾಗ ಅವ್ರು ಹೆಂಡತಿ ನಡ್ಕೋತ ಹೋಗ್ಬೇಕಾದ್ರ ಕಾಲ್ ಒಳಗ ಒಂದು ಮುಳ್ಳ ಇಟ್ಟು ಬಿಟ್ಟು ನೋಡಿ. ಮುಳ್ಳ ತಾಯಿ ಕಾಲ ಇಟ್ಲು, ಜೋರಾಗಿ ಕಾಲಿಡೋದ್ರಿಂದ ಕಾಲೊಳಗೆ ಮುಳ್ಳನ್ನು ಮುಟ್ಟು ಬಿಟ್ಟು ಕಾಲೊಳಗೆ ರಕ್ತ ಚೀರಿ ಬಿಟ್ಟಿವಳು. ಏನಂತಾಳ? ವಿಠಲ ಚೀರಿ ನೋಡ್ರಿ. ಏನ ನನ್ನ ಗಂಡಗ ನೀನ್ ಹುಚ್ಚ ಹಿಡಿಸಿದೆಯಲ್ಲ ವಿಠಲ ಅಂತ ಬೇದವನ ಬೇಗ ಹೊಡೆದ ಪರಮಾತ್ಮ ಕಾಲೊಳಗ ನೋಡ್ರಿ, ಅಲ್ಲೇ ಒಂದು ಮುಪ್ಪಾನ ರೂಪವಾದಂತ ವಯಸ್ಸಾದಂತ ಮುದುಕನ ರೂಪದಲ್ಲಿ ಬಂದು ಪರಮಾತ್ಮ ಆ ಕಾಲೊಳಗಿನ ಮುಳ್ಳ ಹಿಡಿತಾನ. ತಾಯಿ ನಿತ್ಗೋ, ನಾ ತೆಗಿತೇನೆ, ನಾನು ತೆಗಿಯಾಕ ಬರ್ದೈತಿ ಮುಳ್ಳ. ನೋಡ್ರಿ ಎಂತೆಂತವ್ರ ಮುಳ್ಳ ತೆಗದಾನ ಪರಮಾತ್ಮ, ಮತ್ತಿನ ಕಾಲಾಗಿನ ಮುಳ್ಳು ತೆಗೆಯುದಿಲ್ಲ. ಅಲ್ಲ, ರಾವಣಂತ ರಾವಣ ಮುಳ್ಳು ತೆಗದಾನ, ಪರಮಾತ್ಮ ಕಾಲೊಳಗೆ ಮುಳ್ಳು ತೆಗೆದು ಎಷ್ಟೊತ್ತು ಲೇಟ್ ಆಗ್ತತಿ. ಆದ್ರ ಪರಮಾತ್ಮ ತನ ಆ ಮುಳ್ಳು ಹತ್ತಿದ ಭಾಗದಲ್ಲಿರುವಂತ ಬಳ್ಳ ಹಸ್ತಾನ, ತನ್ನ ನಾಲಿಗೆ ಹಚ್ಕೋತಾನ ನೋಡಿ. ಆ ಮುಳ್ಳಲ್ಲಿರುವಂತ ಕಾರಣ ಏನಂತಂದ್ರೆ ಆ ಸಂತ ಚರಣ ರಜ ಲಾಗತಾ ಸಹಜ ವಾಸನೆ ಚ ಬೀಜ ಜೋಳದಿ ಸಾಯಿ. ಆ ಬರೇ ಆ ಪಾದದಲ್ಲಿರುವಂತ ಧೂಳದ ಕಣದ ಮಹತ್ವ ನೋಡಿ ಪರಮಾತ್ಮ ಎಷ್ಟು ಅಪೇಕ್ಷೆ ಬರ್ತಾ ಇದೆ. ಅವಾಗಂದಳು, ಯಪ್ಪ ಕಾಲು ನೋವು ಸಾಕತೈತು, ಏನ್ ಮುಳ್ಳು ತೆಗಿಯಾಕತ್ತೀವೋ, ಏನ್ ಮಾಡಾಕತ್ತಿ ಅಂದಾಗ ಕಾಲಾಗಿನ ಮುಳ್ಳು ತೆಗೆದ ಪರಮಾತ್ಮ ನೀ ಯಾರ ಅಂತ ಕೇಳಿದಾಗ, ನೋಡವ ತುಕಾರಾಮ್ ಮಹಾರಾಜರ ಆಳನಾಣ ನೀ ಬರ್ತಾರ ಕಳಿಸ್ಕೊಟ್ಟದಾರ, ಅದಕ್ಕಾಗಿ ಬಂದನ ಬಾವ ಅಂತ. ಹೌದು, ಅವಾಗೆಲ್ಲಿ ಆಳು ಬಂದ್ರು ಅಂತಂದ್ರು. ಅಷ್ಟಾಗ್ಬಿಡ್ದು. ಅಲ್ಲಿಂದ ಮಾಯ ಪರಮಾತ್ಮ ಕ್ಷಣಾರ್ಧದೊಳ ಮಾಯಾದ. ಯಾವಾಗ ಜಿಜಾಬಾಯಿ ಮೇಲ್ ಹೋಗ್ತಾಳ, ಆನಂದದೊಳಗೆ ಪರಮಾತ್ಮನ ಧ್ಯಾನದೊಳಗೆ ತುಕಾರಾಮ್ ಮಹಾರಾಜರು ಲೀನವಾಗಿ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅವಾಗ ಹೋಗಿ ನಮಸ್ಕಾರ ಮಾಡಿ ಆ ತುಕಾರಾಮ್ ಮಹಾರಾಜರಿಗೆ ಮುಂದೆ ತಂದಂತ ಊಟದ ಅಡಿಗೆಯನ್ನಿಟ್ಟಾಗ, ಅಲ್ಲ ನೀನು ಇಷ್ಟು ಕೂತಿದಿ, ನೀ ಆಳ ಕಳಿಸ್ಕೊಟ್ಟಿದಿ ಅಲ್ಲಿ ಕೆಳಗ, ನಿನ್ನ ಆಳ್ ನನಗ್ಯಾರ ಆಳ ಅಂತ ನಾವು ಇಲ್ಲ, ನಿನ್ನ ಹೆಸರು ಹೇಳಿ ಬಂದ, ನಿನ್ನ ಹೆಸರು ಏನಂತ ಕೇಳಿದಾಗ ವಿಠ ಅಂತ ಹೇಳಿದ, ಮತ್ತ ಆಳ ಕಳಿಸಿದೆಲ್ಲ. ಅವಾಗ ತುಕಾರಾಮ್ ಮಹಾರಾಜ್ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಹೇಳ್ತಾರ, ಅಲ್ಲ ನಾ ಇಷ್ಟೆಲ್ಲ ಭಜನೆಯನ್ನ ಮಾಡ್ತಾ ಇದ್ದೀನಿ, ಅಭಂಗಗಳನ್ನ ಬರ್ದೀನಿ, ಎಲ್ಲ ಬರ್ದೀನಿ, ಕರೆ ನನಗೆ ಪರಮಾತ್ಮ ದರ್ಶನ ಕೊಟ್ಟೇ ಇಲ್ಲ. ನನಕ್ಕಿಂತ ಮೊದಲು ನಿನಗೆ ದರ್ಶನ ಕೊಟ್ಟಾನಂದ್ರ ನೀ ಅಂಥ ಭಾಗ್ಯ ಅಂತ. ತಾತ್ಪರ್ಯ ಇಷ್ಟೇ, ತುಕಾರಾಮ್ ಮಹಾರಾಜರಿಗಿಂತ ಒಂದು ಹೆಜ್ಜೆ ಮುಂದಿಟ್ಟ ಭಕ್ತಿಯನ್ನು ಮಾಡಿದವಳು ಹೆಂಡತಿನ. ಇಂಥ ಭಕ್ತಿಗೆ ಇರಬೇಕು. ಅಷ್ಟೇ ಅಲ್ಲ, ಅವ್ರ ಮಣಿಯೊಳ ಮಕ್ಕಳು ಮೊದಲಾಗಿ. ಅದಕ್ಕ ಸಂತಾಗರಿ ದೇವ ಕಾಮಗದಂದಾಕರಿ ಪಿತಾಂಬರದರಿ ವರಿಚ. ಯಾಕ ಪರಮಾತ್ಮ ಸಂತರ ಮಣಿಯೊಳಗೆ ಇರಬೇಕು ಪ್ರಯತ್ನ ಪಡ್ತಾರಂದ್ರ ಅಲ್ಲಿರುವಂತ ಸುಖ ಯಾವ ವೈಕುಂಠದಲ್ಲಿನೂ ಸಿಗುವುದಿಲ್ಲ.
ಯಾರು ಅಭಂಗಗಳ ಸಾಹಿತ್ಯದಲ್ಲಿ ಬರ್ತಾ ಪರಮಾತ್ಮನ ನಾಮಸ್ಮರಣೆಯನ್ನ, ಪರಮಾತ್ಮನ ವರ್ಣನೆಯನ್ನ, ಸಂತರ ವರ್ಣನೆಯನ್ನ, ಅದಕ್ಕೆ ಸಂತಾಂಚ ಮಹಿಮಾ ತೋಹುಬಹು ದುರ್ಗಮ್ ಶಾಬ್ದಕಾಚಿ ಕಾಮ ನಾಯೇತಿ ಬಹುದುಡದರಿದಾಲಿ ಮೈಸಗಾಯ್ ತರಿ ಓಯಿಲಕಾಯ ಕಾಮದೇನು. ಅದಕ್ಕ ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಇದ್ರು ಅವರು. ಸಂತರ ಮಹಿಮೆಯನ್ನ ಮಾಡಿದ್ರು, ವೈಷ್ಣವ ಪರಭಂಗದಲ್ಲಿ ವರ್ಣನೆ ಮಾಡಿದ್ರು. ಇಷ್ಟೆಲ್ಲ ನೋಡಿ ಕೆಲವೊಂದಷ್ಟು ಮಂದಿ ಇತ್ತಲ್ಲ ತುಕಾರಾಮ ಮಹಾರಾಜರ ಬಗ್ಗೆ ಅಪಪ್ರಚಾರಗಳನ್ನ ಮಾಡಾಕತ್ತ. ಯಾಕಂದ್ರ ಇವನು ಈ ಅಭಂಗಗಳು ಬರದಾರಲ್ಲ, ಇದು ಇವ್ರು ಬರೀದಲ್ಲ, ಇವನಿಂದ ಸಾಧ್ಯ ಇಲ್ಲ. ಇದು ಇಂಥ ಅಭಂಗ ಅಂದ್ರೆ ಏನು, ಯಾವ ಕಾಲದಲ್ಲಿಯೂ ಭಂಗ ಆಗೋದಿಲ್ಲ. ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿ ಯಾವುದಕ್ಕೆ ಬಾಧೆ ಇಲ್ಲೋ ಅದು ಅಭಂಗ ಅಂತ ಕರೀತಾರೆ. ಅದಕ್ಕಾಗಿ ಪರಮಾತ್ಮನ ವರ್ಣನೆ ಮಾಡಿದಂಥದ್ದು ಇವನು ಮಾಡಿದ್ದು ಸರಿ ಅಲ್ಲ ಅಂತ ತಿಳ್ಕೊಂಡು ಅಲ್ಲಿರುವಂತ ಕೆಲವೊಂದಷ್ಟು ಪಂಡಿತರು ಏನಿದ್ರಲ್ಲ ಎಲ್ಲಾರು ಕೂಡ ಏನ್ ಮಾಡ್ರಿ ಅಂತಂದ್ರ ತುಕ್ಯಾ ತುಕ್ಯಾ ಅಂತಿದ್ರು ನೋಡು. ಖರೇನ ವೀಡಾ ತುಕ್ಯ ಅಂತಿದ್ರು. ಹುಚ್ಚ ಹುಚ್ಚ ಹೌದು ಖರೇನ. ಹುಚ್ಚ ಎದ್ರ ಹತ್ತಿತ್ತು ಅಂತಂದ್ರ ವೇಡಾಜಾಲ ಲಾಚಾವಲ ಭಕ್ತಿಸಿ ಭಕ್ತಿ ಹುಚ್ಚ ಹತ್ತಿತ್ತು, ಪರಮಾತ್ಮನ ಹುಚ್ಚ ಹತ್ತಿತ್ತು. ಪರಮಾತ್ಮನ ಹುಚ್ಚ ಹತ್ತಿ ಭಕ್ತಿಯನ್ನ ಮಾಡಿದ್ರು. ನಮಗ್ ಹುಚ್ಚ ಹತ್ತಿ ಅದರದ ಹತ್ತೈತಿ ಅಂದ್ರ ಪ್ರಪಂಚದ ಹುಚ್ಚ ಹತ್ತಿ. ಪ್ರಪಂಚ ಹುಚ್ಚ ಹತ್ತಿರ ಏನಾಕೈತಿಪ್ಪ ಅಂದ್ರ ಜಾತಶ್ಯ ಹೀದ್ರು ಮೃತಂ ಜಾತಶ್ಯ ಪ್ರಾಣಸ್ಥೆ ಪುನರತಿ ಜನನಂ ಪುನರತಿ ಮರಣಂ. ಹುಟ್ಟು ಸಾವು ಚಕ್ರದಲ್ಲಿ ಸಿಗಬೇಕಾದ್ರೆ ಪ್ರಪಂಚ ಅನ್ನುವಂತ ಹುಚ್ಚ ಹಚ್ಚಿದಾಗ ಸಾಧ್ಯ. ಹಂಗ ತುಕಾರಾಮ ಮಹಾರಾಜರು ಬರೆದಂತಹ ಅಭಂಗಗಳನ್ನ ಎಲ್ಲಾರು ತಗೋರಿವಣ ಹೋಗಿ ಇಂದ್ರಾಯಣಿ ನದಿ ಒಳಗೆ ಹೋಗ್ಬೇಡ್ರ ಅಂತಂದ್ರು. ಅಲ್ಲಿರುವಂತ ಊರಾಗಿರುವಂತ ಲೀಡರ್ ಇರ್ತಾರಲ್ಲ ಅವಾಗೆಲ್ಲ ಇಂಥ ಒಂದು ಸಂಪ್ರದಾಯ ಇತ್ತು. ಅದು ಗೌಡ್ರು. ಅದ್ರೊಳಗ ಸಾಮಾನ್ಯವಾಗಿ ರಾಮೇಶ್ವರ ಭಟ್ಟ ಅನ್ನುವಂಥವನೇ ಬಹಳ ಅಲ್ಲಿ ಶ್ರೇಷ್ಠವಾದಂಥದ್ದನ್ನು ಪಡೆದುಕೊಂಡಿದ್ದವ. ಎಲ್ಲಾ ಪಂಡಿತರು ಕೂಡ ಏನ್ ಮಾಡ್ರಿ ಅಂದ್ರ ಆ ಇಂದ್ರಾಯಣಿ ಒಳಗ ಆ ನದಿಗ ಅಭಂಗಗಳನ್ನು ಒಯ್ಯಾಗ ಹೊರಗೊಡ್ದ ಪರಮಾತ್ಮಗೆ ಚಿಂತೆ ಐತಿ ನೋಡು. ಪಾಂಡುರಂಗ ಹೇಳ್ತಾನ, ರುಕ್ಮಿಣಿ ನನ್ನ ತುಕಾರಾಮ ಮಹಾರಾಜರು ನನ್ನ ನಿಮಿತ್ತವಾಗಿ ಬರೆದಂತಹ ವರ್ಣನೆ ಮಾಡಿದಂತಹ ವಿಷಯದ ಅದು ನೀರ್ ಒಳಗೆ ಹೋಗದ್ರ ನೀರ್ ಪಾಲಾಗಿ ಹೋಗ್ತದ. ಅದಕ್ಕಾಗಿ ನಾ ಏನು ಮಾಡ್ಬೇಕ್ರಿ ಅಂದಳಾಕಿ. ಅವ್ರು ತಂದು ಒಗದ್ರಪ್ಪ ಅಂತಂದ್ರ ನಿನ್ನ ಕೈ ಒಳಗೆ ತಗೊಂಡು ನೀರಾಗಿರ್ಬೇಕು ಅಂತಂದ್ರ ನಾ ಯಾವಾಗ ಕೇಳ್ತೀನಿ ಅಲ್ಲಿವರೆಗೆ. ರುಕ್ಮಿಣಿ ಮಾತಾ ಬಂದ ನೀರ್ ಒಳಗ ಇಂದ್ರಾಯಣಿ ನೀರ್ ಒಳಗೆ ಬಂದ್ ನೋಡ್ರಿ ಸೂಕ್ಷ್ಮ ರೂಪವಾಗಿ ನಿಂತು ಬಿಟ್ಟಳು. ಯಾವಾಗ ಅವರು ತಂದು ಆ ಘಾತ ಅಂತ ಕರೀತಾರ, ಆ ಅಭಂಗಗಳನ್ನು ಬರೆದಂತ ಎಲ್ಲಾ ಪುಸ್ತಕಗಳನ್ನ ತಂದು ಒಗದಾಗ ತಾಯಿ ರುಕ್ಮಿಣಿ ತಾಯಿ ಆನಂದವಾಗಿ ತಗೊಂಡು ತಾನೇ ಗುಪ್ತವಾಗಿ ನೀರೊಳಗೆ ಉಳಿದು. ಇದು ನೋಡಿದಂತಹ ತುಕಾರಾಮ ಮಹಾರಾಜರಿಗೆ ಎಷ್ಟು ದುಃಖ ಆಗಿರಬಾರ್ದ್ರಿ. ದುಃಖ ಆಗಿ ಉಪವಾಸ ಕೂತು ಬಿಟ್ರು ನೋಡ್ರಿ.
ಎಷ್ಟು ದಿವಸ ಕೂತ್ರ ಅಂದ್ರೆ 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 4 ದಿವಸ ಆಯ್ತು. ರುಕ್ಮಿಣಂದು ನಾ 2 ದಿವಸ ನೀರಾಗಿರೋದು ಅನ್ಲಕ್ಕೆ ಇವನ್ನೆಲ್ಲ ಆಯ್ತು ಒಂದು ನಾ 2 ದಿವಸ ಇರ್ಲಿ ಅಲ್ಲ, 8 ದಿವಸ ಆತ, 10 ದಿವಸ ಆತ, 11 ದಿವಸ ಆತ, 12 ದಿವಸ ಆತು. 13ನೇ ದಿವಸಕ್ಕೆ ತುಕಾರಾಮ ಮಹಾರಾಜರಿಗೆ ರುಕ್ಮಿಣಿ ರಾಯ್ ನೀರು ಗಂಗಾದೇವಿ ಅವತಾರದಲ್ಲಿ ಅವನು ಕೊಟ್ಟ ಕಾರಣ ಇಷ್ಟೇ ಅಂತಂದ್ರ ಟೈಮ್ ಅಭಾವ. ಇಂಥ ಕರ್ತೃ ಅನ್ಯತಾ ಕರ್ತೃ ಶಕ್ತಿ ಸಂತರಲ್ಲಿದೆ. ಅಷ್ಟಲ್ಲ, ರಾಮೇಶ್ವರ ಭಟ್ರು ಸರಿ ನಾವು ಹೇಳ್ತೀವಿ, ರಾಮೇಶ್ವರ ಭಟ್ಟ ಎಂತ ಶಾಸ್ತ್ರಿ ಪಂಡಿತ ಇದ್ರು. ತುಕಾರಾಮ ಮಹಾರಾಜರ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಬಂದಿದ್ದ. ಪರೀಕ್ಷೆ ಮಾಡಿದ ಕತಿ ಎಲ್ಲರಿಗೂ ಗುರ್ತದ. ಆದ್ರ ಅವನಿಗೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರ ತುಕಾರಾಮ ಮಹಾರಾಜರ ಪರೀಕ್ಷೆ ಮಾಡುವ ಸಂಬಂಧ ನಾಲಿಗೆ ಒಳಗೆ ಮುಳ್ಳು ಚುಚ್ಚಿದಾಗ ನಾಲಿಗೆ ಬಂದಾಯ್ತು, ರೋಮಗಳು ವಿಠಲ ವಿಠಲ ಅನ್ನಕತ್ತರಿ. ಏನ್ರಿ? ಕೂದಲು ವಿಠಲ ವಿಠಲ ಅನ್ನಕತ್ತರಿ. ಕಾರಣ ಏನಂತಂದ್ರ ತುಕಾರಾಮ ಮಹಾರಾಜರು ರಕ್ತದಲ್ಲಿ ಮೊದಲಾಗಿ ಮಂತ್ರ ರೂಪವಾಗಿ ಆಗಿತ್ತ ತಿಳ್ಕೊಂಡು, ಇದು ಮಂತ್ರವಾಗಿತ್ತವ್ರ ಶರೀರ. ಮಾಂಸ ಅಸ್ಥಿಗಳು ಏನಿದ್ವು ಅಲ್ಲ, ಇದೆಲ್ಲ ಏನು ಮಂತ್ರ ರೂಪವಾಗಿತ್ತ ತಿಳ್ಕೊಂಡು ವೈಕುಂಠಕ್ಕೆ ಹೋದ ಶರೀರ ಪವಿತ್ರತೆಯನ್ನು ಪಡೆದುಕೊಂಡಿತ್ತು. ಇಂಥ ರಾಮೇಶ್ವರವು ನಾಲಿಗೆ ಒಳಗ ಮುಳ್ಳು ಚುಚ್ಚಿದಾಗ ಎಲ್ಲಾ ರೋಮಗಳ ಮೊದಲಾಗಿ ವಿಠಲ ವಿಠಲ ಅನ್ನೋದ ಕೇಳಿ ಅವಾಗಂದ್ರು, ಸಾಮಾನ್ಯ ಅಲ್ಲಪ್ಪ, ನೀನು ಪರೀಕ್ಷೆ ಮಾಡಿದ್ದನ ತುಕಿತ ತುಲನೇಶಿ ಬ್ರಹ್ಮ ತುಕಾಸಿಯಾಲ ಮನೋನಿ ರಾಮೇಶ್ವರ ಚರಣ ಮಸ್ತಕ ಟೇವಿಲ. ತುಕಿತಾ ತುಲನೇಶಿ ಬ್ರಹ್ಮ ತುಕಾಸಿಯಾಲೆ ಮನೋನಿ ರಾಮೇಶ್ವರ ಚರಣ ಮಸ್ತಕ ಟೇವಿಲೆ. ಉದ್ದಕ ನಮಸ್ಕಾರ ಮಾಡ್ರಿ. ತುಕಾರಾಮ ಮಹಾರಾಜರು ಕರ್ಕೊಂಡು ಹೋಗಾಕ ಗರುಡ ವಾಹನ ಮೇಲೆ ಬಂತು. ಗರುಡ ವಾಹನ ಯಾರ್ದು? ವಿಷ್ಣುಂದ. ಮತ್ತೆ ವಿಷ್ಣುನ ವಾಹನ ಗರುಡ ಅಂದಾಗ ಗರುಡನ ಮೇಲೆ ಕೊಟ್ಟವ್ರು ಯಾರು? ತುಕಾರಾಮ ಮಹಾರಾಜರು ವಿಷ್ಣು ಅವತಾರ. ನೋಡ್ರಿ ಎಷ್ಟು ಸೂಕ್ಷ್ಮದ. ಪಾರಮಾರ್ಥ ಅನ್ನೋದು ಬಹಳ ಸೂಕ್ಷ್ಮದ. ಜ್ಞಾನೇಶ್ವರ ಮಹಾರಾಜರು ವಿಷ್ಣು ಅವತಾರನ, ಹೌದಣ್ಣ? ಮಹಾವಿಷ್ಣು ಚ ಅವತಾರ ಸಖಾ ಮಾಜೆ ಜ್ಞಾನೇಶ್ವರ. ಇಲ್ಲೇನಂದ್ರು? ತುಕಿತಾ ತುಲನೇಶಿ ಬ್ರಹ್ಮ ತುಕಾಸಿಯಾಲಿ ಮನೋನಿ ರಾಮೇಶ್ವರ ಚರಣ ಮಸ್ತಕ ಟೇವಿಲಿ. ವಿಷ್ಣು ಅವತಾರ. ಆದ್ರ ವಿಶೇಷವಾದದ್ದು ನೋಡಿ, ಜ್ಞಾನೇಶ್ವರ ಮಹಾರಾಜರು 21 ವರ್ಷ ಮಾತ್ರ ಬದುಕಿದ್ರು. ಅಖಂಡವಾಗಿ ಪರಮಾತ್ಮನ ಚಿಂತನೆಯನ್ನ ಮಾಡಿದರು. ಜಗತ್ತಿಗೆ ಪ್ರಗಟ ಗುಹ್ಯ ಭೌಲೆ ವಿಶ್ವ ಬ್ರಹ್ಮಚಿಕೇಲಿ ರಾಮ ಪ್ರಗಟವಾದಂಥದ್ದನ್ನು, ಗುಹ್ಯವಾದದ್ದನ್ನ ಪ್ರಗಟ ಮಾಡಿ ತೋರಿಸಿರು. 21 ವರ್ಷ ಜ್ಞಾನೇಶ್ವರ ಜೀವನ ಚರಿತ್ರೆ ಬಂದಾಗ ನೋಡೋಣ ಯಾಕೆ 21 ವರ್ಷ ಅಷ್ಟ ಬದುಕಿರನ್ನು. ಅದೇ ರೀತಿಯಾಗಿ 21 × 2 ಅಂದ್ರೆ ಎಷ್ಟಾಕೈತಿ? 42. ಹೌದಲ್ರಿ? 21 × 2 ಅಂದ್ರೆ 42. 42 ವರ್ಷ ಮಾತ್ರ ಬದುಕಿದವರು ತುಕಾರಾಮ ಮಹಾರಾಜರು. ಎಷ್ಟು ವ್ಯತ್ಯಾಸ ನೋಡ್ರಿ, ಎಷ್ಟು ಒಂದಕ್ಕೊಂದು ಸಂಬಂಧಗಳದಾವ. ಯಾಕೆ 42 ವರ್ಷ ಬದುಕಿರ ಅಂದ್ರ 21 ವರ್ಷ ಪ್ರಪಂಚವನ್ನ ಮಾಡಿ ತೋರಿಸಿದ್ರು. 21 ವರ್ಷ ಪ್ರಪಂಚವನ್ನ ಮಾಡಿ ತೋರಿಸಿದ್ರು. 21 ವರ್ಷ ಪ್ರಪಂಚ
ಪಾರಮಾರ್ಥವನ್ನು ಪರಮಾತ್ಮನ ಧ್ಯಾನವನ್ನು ಮಾಡಿ ಅಷ್ಟೇ ಅಲ್ಲ ಎಲ್ಲರನ್ನ ಕರೆದುಕೊಂಡು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿ ಪರಮಾತ್ಮನದಿರುವಂತ ಜ್ಞಾನವನ್ನು ಪ್ರಕಟ ಮಾಡಿ ತಿಳಿಸು ಅಂತ ಸಾಮರ್ಥ್ಯ. ಇದನ್ನೆಲ್ಲ ನೋಡಿದಂತಹ ತುಕಾರಾಮ್ ಮಹಾರಾಜರು ಇಷ್ಟೆಲ್ಲ ದಿವಸ ಕಳೆದ್ರು. ಇನ್ನು ಸಾಕಪ್ಪ ಅಂದ್ರು 42 ವರ್ಷ ಆಯ್ತು. ಯಾಕಂದ್ರೆ ನಮ್ದು ಇನ್ನೊಂದು 15 ನಿಮಿಷ ಅಂದ್ರೆ 12 ಗಂಟೆ. ಕೀರ್ತನಕ್ಕೆ ಕನಿಷ್ಠ 2.5 3 ತಾಸರ ಬೇಕು. ಅರ್ಜೆಂಟ್ ಹೇಳ್ರಂದ್ರೆ ಏನು ಬರೋದಿಲ್ಲ. ಹಂಗ ತುಕಾರಾಮ್ ಮಹಾರಾಜರಂದ್ರು ಅಪ್ಪ ಸಾಕಿನ. ಅದಕ್ಕಾಗಿ ವಾರಿಗೆ ಬಂದ್ರು. ಈ ವಾರಿಗೆ ಬಂದಾಗ ಪರಮಾತ್ಮಗೆ ನಿರೂಪಣೆಯನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮ ಇನ್ನು ಸಾಕಪ್ಪ, ಈ ಪ್ರಪಂಚ ಅನ್ನೋದು ನನಗೆ ಸಾಕ. ಇನ್ನ ನಾನು ವೈಕುಂಠಕ್ಕೆ ಹೋಗೋದೆ. ನಾನು ಅಮ್ಮ ಜಾತು ಅಮ್ಮಿ ಘಾವ ಕಡಿ, ನಾ ಇನ್ನು ಹೋಗ್ತೇನಪ್ಪ. ನಿನ್ನ ಕಡೆ ದರ್ಶನ ನೀನು ಬಾಧ್ಯ ಹೋಗತ್ ಹೇಳೋದು ನೋಡ್ರಿ. ಯಾವಾಗ ಪರಮಾತ್ಮ ಈ ಪೂರ್ಣಿಮೆಕ್ಕಿಂತ ಬರುವಂತ ಏಕಾದಶಿ ಮಣ್ಣೆ ಐತಲ್ಲ, ಏಕಾದಶಿಗೆ ಪರಮಾತ್ಮ ದೇವ್ಗೆ ಬಂದ. ಏಕಾದಶಿ ಪರಮಾತ್ಮನ ಜೊತೆಗೆ ಕಳೆದ, ದ್ವಾದಶಿ ಕಳೆದ. ಎಲ್ಲರಿಗೂ ಅಣ್ಣಕತ್ತ ಕೀರ್ತನೆ. ಯಾಕಂದ್ರೆ ದಿವಸ ಕೀರ್ತನ ಮಹಾರಾಜ ತುಕಾರಾಮ್ ಮಹಾರಾಜ್ ಕೀರ್ತನ ಅಂದ್ರೆ ನಿತ್ಯದಲ್ಲಿ. ಒಂದಾಟ ಮಂದಿ ಅಂದ್ರೆ ಏನ್ ದಿವಸ ಅವ್ರು ಹೇಳ್ತಿರ್ತಾರೆ ಬಿಡ್ರಿ. ಅವ್ರು ಹೇಳೋ ದಿವಸ ಚಾಲೂ ಇರ್ತೈತಿ. ಅವ್ರದ್ದೇನ್ ಕೆಲಸ ಇರೋದಿಲ್ಲ, ಏನು ಇರೋದಿಲ್ರಿ. ಹಂಗೆ ಹೇಳ್ತಿರ್ತಾರ ಅವ್ರು. ಅಲ್ಲೋ ಹೇಳ್ರಿ ಅವ್ರು, ಅಪ್ಪ ಬರ್ರಿ ಎಲ್ಲರನ್ನು ವೈಕುಂಠ ಕರ್ಕೊಂಡು ಹೋಗ್ಕೊಂಡು ಬರ್ರಿ ಅಂತಂದ್ರೆ ವೈಕುಂಠಕ್ಕೆ ಯಾರು ಹೋಗ್ತಾರ? संतांच्या महिमा तो बहुदुर्गम, शाब्दिकाचे काम नाही येते. ಬಹುದೊಡದರೆ ಜಾಲೆ ಮೈಸಗಾಯ್ ತರಿ ಹೋಯಿಲ ಕಾಯ ಕಾಮದೇನು. ಅದೇ ಹೇಳಿದ್ವಲ್ಲ, ಅಂತ ವರ್ಣನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಂತ ಅದ್ಭುತವಾದಂತ ಮಹಾತ್ಮರ ವರ್ಣನೆಯನ್ನ ನಮ್ಮಂತಹ ಅವರಿಂದ ಪಾಮರರಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ಸಂತಾಂಚ ಮಹಿಮಾತು ಬಹುದುರ್ಗಮ ಶಾಬ್ದಿಕಾಚಿ ಕಾಮ ನಾಯಿ ಏತಿ, ಶಬ್ದಗಳಿಂದ ವರ್ಣಿಸಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಬಹುದುಡದರಿ ಜಾಲಿ ಮೈಸಗಾಯ್ ಸರಿ ಹೋಯಿಲ ಕಾಯ ಕಾಮದೇನು. ಅದ ಹೇಳಿದ್ವಲ್ಲ, ನಾವು ಮನೆಯೊಳಗ 60 ಲೀಟರ್ ಗಂಟ್ಲೆ ಒಂದು ಆಕಳ ಹೆಂಡತೈತಿ, ಹೆಂಡತೈತಿ ಅಂದ್ರ ಕಾಮಧೇನುವಿಗೆ ಸಮಾನ ಅಂತ ಕೇಳ್ತ. ಅಂದ್ರೆ ಸಮಾನ ಅಲ್ಲ. ನಾವ್ ಎಷ್ಟೋ ವರ್ಣನೆಯನ್ನ ಮಾಡಿದ್ರು, ಅವ್ರ ವರ್ಣನೆಯನ್ನ ಮಾಡ್ರ ಅದು. ಅದಕ್ಕೆ ತುಕಾರಾಮಕ ಬೋಪಡ ಬೋಲಿ ಕಾ ಉಕಡ ವಾಚುಕ ಪಾವುಲಿ ತೇ ತೇಜ ಕರುಣಿ ಮಾವುಲಿ ರೀಜಿ ಜೇವಿ. ಈಗ ತಾಯಿ ಊಟ ಮಾಡಿಸ್ತಿರ್ತಾಳ, ಮಗುಗೆ ಊಟ ಮಾಡಿಸ್ತಿರ್ತಾಳ. ಊಟ ಮಾಡಿಸು ಹೇಳಿದಾಗ ಮಗು ಏನ್ ಮಾಡ್ತೈತಿ ಅಂತ ಕೇಳ್ರ, ತಾನು ಒಂದು ತುತ್ತವನ್ನು ತಗೊಂಡ್ ಏನ್ ಮಾಡ್ತೈತಿ ಅಂದ್ರ ತಾಯಿ ಬಾಯಿ ಒಳಗೆ ಹಾಕ್ತೈತಿ. ನೋಡ್ರಿ, ಹಾಕ್ತೈತಿಲ್ಲ. ತಾಯಿ ಊಟ ಮಾಡಿಸ್ತಿರ್ತಾಳ ಮಗುವಿಗೆ. ಆದ್ರ ಆ ಕೂಸು, ಆ ಮಗು ಏನ್ ಮಾಡ್ತೈತಿ ಅಂದ್ರ ತಾನು ಒಂದು ತುತ್ತವನ್ನು ತಗೊಂಡ ತಾಯಿ ಬಾಯಿಗೆ ಹಾಕಿದಾಗ ತಾಯಿ ಎಷ್ಟು ಆನಂದ ಪಡ್ತಾಳಂದ್ರ, ಅಯ್ಯೋ ನನ್ನ ಮಗ ನನಗೂ ಊಟ ಮಾಡ್ಸಾಕತ್ತಲ್ಲ ಅಂತ ತಿಳ್ಕೊಂಡು ಎಷ್ಟು ಆನಂದದಿಂದ ಸ್ವೀಕಾರ ಮಾಡ್ತಾಳ. ಅದೇ ರೀತಿಯಾಗಿ ಇದು ಶಿವ. ಅದಕ್ಕೆ ಜ್ಞಾನೇಶ್ವರ ಬಾಲಕ ಬೋಪಡ ಬೋಲಿಕ ವಾಚುಕ ವಿಚ ತೇ ತೇಜ ಕರುಣೆ ಮಾವಲಿ ರೇಜಿ ಜೀವಿ ಅಂತ ಸೇವೆ ಅನ್ನೋದು ಮೊದಲೇ ಕಡಿಮೆ ಅಂತ. Hey. Wow.
बहुदोड़गारे चाले मैसगाय बहुदोड़गारे चाले मैसगाय बहुदोड़गारे चाले मैसगाय बार कुमाए जय जय बार कुमाए चला रे बजा मार रे बार कुमाए पुंडलीक वरहर विज्ञान देव पुंडलिका वरद हरिठल विज्ञान देव
ಅದಕ್ಕೆ ಇದಕ್ಕೇನಂದ್ರೆ ಬ್ರಹ್ಮಾನಂದಲ ರೀ ಪ್ರಗಟಕ್ಕೆ ಆನಂದದೊಳಗೆ ಬ್ರಹ್ಮಾನಂದ ಇದೆ. ದೇಹ ಭಾವ ಹರಫಲ ತುಜ ಪಾತ ವಿಠಲ. ಅದಕ್ಕ ಪರಮಾತ್ಮ ಸದಾ ಸಹಜವಾಗಿ ಸಂತರೆಂಬಲ್ಲಿ ಬಣ್ಣೆತ್ತನು. ಇರ್ಲಿ ಸಂತಾಂಚ ಮಹಿಮಾ ತೋಹು ಬಹುದುರ್ಗಮ್ ಶಾಬ್ದಿಕಾಚೆ ಕಾಮ ನಾಯೇತಿ ಬಹುದುಡದರಿ ಜಾಲಿ ಮೈಸಗಾಯ ತರಿ ಹುಯಿಲಕಾಯ ಕಾಮದೇನು ತುಕಾಮಣಿ ಅಂಗೆ ವಾವೇತ್ಯಾಪನ ತರಿಚೆ ಮೈಮಾನ ಈಲಗಳು. ಬರೇ ಮೂರು ಚರಣದ ಕಡಿವೆ ಸಂತರ ಮಹಿಮೆಯನ್ನ ಶಬ್ದದಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಬಹಳ ನಮ್ಮ ಆಕಳುಗಳು ಹೆಂಡ್ತಾವಂದ್ರ ಕಾಮಧೇನುವಿಗೆ ಸಮಾನ ಇಲ್ಲ. ತುಕಾಮಣೆ ಹಂಗೆ ವಾವೇತಿ ಆಪಣ ತರಿಚೆ ಮೈಮಾನ ಈಲಕು. ತುಕಾಮಣಿ ಹಂಗೆ ವಾವೇತೆ ಆಪಣ ತರಿಚ ಮಹಿಮಾನ ಏಲಕಳು. ಅಂದ್ರ ಸಂತರ ಮಹಿಮೆಯನ್ನ ನಾವು ತಿಳ್ಕೋಬೇಕಾದ್ರ, ಮಹಾತ್ಮರ ಮಹಿಮೆಯನ್ನ ನಾವು ತಿಳ್ಕೋಬೇಕಾದ್ರ ಅವ್ರಂಗ ನಾವು ಆಗಾಕ ಮಾಡ್ಕೋಬೇಕು. ತುಕಾಮಣಿ ಹಂಗೆ ವಾವೇತೆ ಆಪಣ ತರಿಚ ಮಹಿಮಾನ ಏಲಕಳು. ಆ ಮಹಿಮೆಯನ್ನ ತಿಳ್ಕೊಂಡ್ರ ಅವ್ರಂಗ ಆದಾಗ ತಿಳಿತೈತಿ ಅನ್ನುವಂಥದ್ದು. ಅದಕ್ಕಾಗಿ ತುಕಾರಾಮ ಮಹಾರಾಜರು ವೈಕುಂಠ ಹೋಗಾಕ ತಯಾರಾದರು. ಟೈಮು ಆತು. ಈಗ ಹೆಂಗ ನಮ್ಮದು 12 ಗಂಟೆ ಆತಲ್ಲ, ಅವ್ರದ್ದು ಪುಷ್ಪಕೆಮಾನ ಬಂದು ಬಿಡ್ತು. ಹತ್ರಿ ಯಾರಿ ಅಂದ್ರು, ಯಾರು ಹತ್ತಿಲ್ಲ. ತುಕಾರಾಮ ಮಹಾರಾಜರು ಒಬ್ಬರ ಹತ್ತಿರ ನೋಡ್ರಿ. ವಿಶೇಷವಾದದ್ದಂದ್ರೆ ತುಕಾರಾಮ ಮಹಾರಾಜರು ವೈಕುಂಠಕ್ಕೆ ಹೋದ ತಕ್ಷಣ ಮತ್ತೆ 2 ಸರಿ ಹೊಳ್ಳಿ ಬಂದ್ರಿ. ಅವರು ಮಗಳಿಗೆ ಹೇಳಿ ಹೋಗಿರ್ಕಿಲ್ಲ, ಅದರ ಸಂಬಂಧ ಮತ್ತೆ ವೈಕುಂಠದಿಂದ ಹೋಗಿ ಬಂದ್ರು. ಗುರು ಪರಂಪರೆ ಆಗಲೇ ಹೇಳಿದ್ವಲ್ಲ, ಶ್ರೇಷ್ಠವಾದಂತ ಭಕ್ತಿ ಮಾಡಿದ್ರು. ನೇಳೊಬ್ಬರಾಯರಿಗೆ ಹೇಳಿ ಹೋಗಿರ್ಕಿಲ್ಲ. ನೇಳೊಬ್ಬರಾಯರು ಉಪವಾಸನೆ ಕೂತಾಗ ಪರಮಾತ್ಮ ಬಂದ. ಏನ್ ಒಳ್ಳೆಲ್ಲ ವೈಕುಂಠದಿಂದ ಬರ್ತಾನೋ, ನಾನ ಹೋಗ್ಕಣಗಪ್ಪ ತಿಳ್ಕೊಂಡ ವಿಟೇಮರಿ ಮೇಲೆ ನಿಂತಿದ್ದಲ್ಲ, ಇವ್ ಬಂದ. ನೇಳೊಬ್ಬರಾಯರು ಎಷ್ಟೋ ದಿವಸ ಉಪವಾಸನ ಮಾಡಿ 13 ದಿವಸ ಉಪವಾಸನ ಮಾಡಿದಾಗ ಏನ್ರಿ ಬಂದ್ ನಿಂತ. ಏನ ಪಾಂಡುರಂಗ ಬಂದನು. ನೇಳೊಬ್ಬರಾಯ ಕಣ್ಣು ತೆಗೆಯೊಂದ, ನೀನ್ ಯಾರು ಕರೆದಾರೋ ಅಂತ ಕೇಳಿದ್ರೆ ನೇಳೊಬ್ಬರಾಯ ನೋಡ್ರಿ ಭಕ್ತಿ ಅಂತದ್ ಇರ್ಬೇಕು. ನನಗ್ ನೀ ಬೇಕಾಗಿಲ್ಲ, ನಿನ್ನ ಯಾಕೆ ಬೇಕಾಗಿಲ್ಲ ಅಂದ್ರ ನೀ ಯಾವಾಗ ನನ್ನ ಕೈ ಕೊಡ್ತಿಲ್ಲ. ನೀ ಪರಮಾತ್ಮ ಹಂಗದಾನಿಲ್ಲ. ಯಾ ಟೈಮ್ನಾಗ ಧರ್ಮ ತೂಚಿ ಮೂರ್ತಿ ಪಾಪ ಪುಣ್ಯ ತುಜಿ ಹಾತಿ. ನಾ ಯಾವ್ದು ಪುಣ್ಯ ಅಂತೀವಿ ಅವ್ದು ಪಾಪ ಅಂತಿರ್ತಿ, ಯಾವ್ದು ಪಾಪ ಅಂತಿ ಅದು ಪುಣ್ಯ ಅಂತಿ. ಅದಕ್ಕಾಗಿ ನಿನ್ನೇನು ಗರ್ಜಿಲ್ಲ ನನಗ ತುಕಾರಾಮ ಮಹಾರಾಜರು ಬೇಕಂದಾಗ ತುಕಾರಾಮ ಮಹಾರಾಜರು ಮತ್ತೊಮ್ಮೆ ವೈಕುಂಠದಿಂದ ಬಂದು ನೇಳೊಬ್ಬರಾಯರು ಉಪದೇಶವನ್ನ ಮಾಡಿ ಹೋದ್ರು. ಅದೇ ಪರಂಪರೆ ನಮ್ಮದು ಬೆಳೆದ. ಅದೇ ರೀತಿಯಾಗಿ ತುಕಾರಾಮ ಮಹಾರಾಜರು ಇವತ್ತಿನವರೆಗೆ 376 ವರುಷ ಆಯ್ತು. ಇವತ್ತು 376 ವರ್ಷ ಆದ್ರೆ ಇವತ್ತಿನ ದಿವಸ ಇವಾಗಿನ ದೀವದೊಳಗ 12 ಗಂಟೆಗೆ ತುಕಾರಾಮ ಮಹಾರಾಜರ ವೈಕುಂಠ ಹೋದ ಜಾಗದಲ್ಲಿ ಕೇಳ್ರಿ ಇಲ್ಲಿ ತುಕಾರಾಮ ಮಹಾರಾಜರು ವೈಕುಂಠ ಹೋದಂತ ಜಲ ಸ್ಥಾನದಲ್ಲಿ ಇವತ್ತಿಗೆ ಆ ಗಿಡ ಏನದಲ್ಲ ಕರೆಕ್ಟ್ 12 ಗಂಟೆಗೆ ಅಳಿಗಾಡ್ತದ್ರಿ. ಜ್ಞಾನೇಶ್ವರ ಮಹಾರಾಜರು ಪ್ರಸ್ಥಾನ ಆಗಬೇಕಾದ್ರ ಸಿದ್ದೇಶ್ವರ ಕಳಸಿ ಹೆಂಗ ಅಳಿಗಾಡ್ತೈತು, ಇದೇ ಸಂತರ ಪವಾಡಗಳು. ಮತ್ತೇನ್ ಪವಾಡಗಳು ಬೇಕು? ಇವತ್ತಿನ ದಿವಸ 12 ಗಂಟೆಗೆ ಅಲ್ಲಿ ಆ ಗಿಡ ಅಳಿಗಾಡ್ತದ. ಎಷ್ಟೋ ಲಾಕಾವಧಿ ಜನ ನೋಡ್ತಾರ. ಅಂತ ಅದ್ಭುತವಾದಂತಹ ಸೇವೆಯನ್ನ ತುಕಾರಾಮ ಮಹಾರಾಜರು ಇವತ್ತಿನ ತುಕಾರಾಮ ಮಹಾರಾಜರು ಬೀಜ ಅಂದ್ರೆ ಸಾಕ್ಷಾತ್ ತಮ್ಮ ದೇಹವನ್ನ ವೈಕುಂಠ ತೆಗೆದುಕೊಂಡು ಹೋದಂತಹ ಮಹಾತ್ಮರ ಸೇವೆಯನ್ನ ನಾವು ಶಬ್ದದಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಸಂತಾಂಚ ಮಹಿಮಾ ತೋ ಬಹು ದುರ್ಗಾ ಶಾಬ್ದಿಕಾಚ ಕಾಮ ನಾಯೇತಿ ಬಹು ದೃಢ ಧರಿಸಾಲಿ ವಯಸ್ಸಗಾಯ ತರಿ ಹೋಯಿಲಕಾಯ ಕಾಮದೇನು ತುಕಾಮಣಿ ಹಂಗೆ ವಾವೇತಿ ಆಪಣ ತರಿಚ ಮೈಮಾನ ಏಲಗಳು ಬಹು ದೃಢ ಧರಿಸಾಲಿ ಮೈಸಗಾಯ ತರಿ ಹೋಯಿಲಕಾಯ ಕಾಮದೇನು.
ये बड़ा बड़ा कौन जय विठाल जय जय ಎಲ್ಲರಿಗೂ ಮುಟ್ಟಿದ ಎಲ್ಲರಿಗೂ ಕೊಟ್ರಿ ಓ ದಯಮಾಡಿ ಈಗ ನಾವು ಅರ್ಪಣೆ ಮಾಡೋದು ಯಾವುದಂತಂದ್ರೆ ಪುಷ್ಪವನ್ನ ತುಕಾರಾಮ್ ಮಹಾರಾಜರಿಗೆ ಅರ್ಪಣೆ ಮಾಡ್ಬೇಕಾಗ್ತದ. ಎಲ್ಲರೂ ಕೈ ಒಳಗೆ ಬಂದಂಥದ್ದು ಅಲ್ಲಿ ಇಲ್ಲಿ ಚೆಲ್ಲಬೇಡ್ರಿ. ಬುಟ್ಟಿ ತಗೊಂಡ್ಬರ್ತಾರ ಮತ್ತು ಬುಟ್ಟಿ ಒಳಗನ ಹಾಕಿ ಶ್ರೀ ಜ್ಞಾನದೇವ ವಿಠಾಲ ಜಯ ಜಯ ವಿಠಾಲ. जय विठाल जय भूलिले ले पूरे वेले
महाराज तो ज्ञानदेव 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 माता उठावे माता उठावे मनाए स्वामी सद्गुरु दामा सच्चिदानंद मूर्ति कवियामा भारती तुकारामा आनंद रूपा रामा भारती तुकारामा तुलाने ब्रह्म तुकारे आले मानव रामेश्वर नमस्कार आरती तुकारामा स्वामी सद्गुरु दामा सच्चिदानंद रूपा आरती तुकारामा कैवल्य तेजा सेवति साधु संत आरती ज्ञान राजा गोपाल ज्ञान ज्ञानी अवतार पांडुरंगा भारती भारती राजा बोले आरती ज्ञान राजा महाकैवल्य तेजा देवते साधु आरती ज्ञान राजा हरे राम भगवते पुराण भागन प्रेमे आलिंगन भय वाले काल कुमार गोपाल काल कुमार गोपाल काल कुमार गोपाल काल कुमार गोपाल
ज्ञानदेवदियास जन्मोजन्मी तुझ्या दास पंढरीच्या वारकरी वारी चुकला संत संघ सर्व काळ अखंड प्रेमाच्या कल्लोळ पंढरीच्या वारकरी वारी चंद्रभागे स्नान तुका मागे चिरा पंढरीच्या वारकरी वारी चुकला रघुमाई या संताशे मर्यादा उधार तो मय देवी पायी संता ज्ञानदेव तुकाराम ज्ञानदेव तुकाराम ज्ञानदेव तुकाराम